ರಾಣಿ ಹಬ್ಬಕ್ಕ ಕಾರ್ಯದಳ ಉಳ್ಳಾಳ ಇದರ ಆಶ್ರಯದಲ್ಲಿ ವೀರರಾಣಿ ಹಬ್ಬಕ್ಕ ಆರಾಧನೆಯ ಮೂಲ ಸಾನ್ನಿಧ್ಯಗಳ ಪುನರುತ್ಥಾನಕ್ಕಾಗಿ ಅಷ್ಟಮಂಗಲ ಪ್ರಶ್ನೆಯನ್ನು ಮಾರ್ಚ್ 16, 17 ಮತ್ತು 18ರಂದು ನಡೆಸಲು ಉದ್ದೇಶಿಸಲಾಗಿದೆ. ವೀರರಾಣಿ ಹಬ್ಬಕ್ಕ ಅವರು ಓಡಾಡಿದ ಪವಿತ್ರ ಸ್ಥಳ, ವೀರರಾಣಿ ನಡೆಸಿದ ಸ್ವಾವಲಂಬಿ ಜೀವನ ಶೈಲಿ, ಅವರ ಕೆಚ್ಚೆದೆಯ ಹೋರಾಟ, ಪ್ರಜೆಗಳಿಂದ ಪ್ರೇರಣೆ ಇತ್ಯಾದಿಗಳ ವಿಮರ್ಶೆ ಮಾಡಿ ಅವರು ಕಟ್ಟಿಸಿದ ಶ್ರದ್ಧಾ ಕೇಂದ್ರಗಳು ಅಳಿಯದಂತೆ ಕಾಪಿಡಲು ಈ ದೇವ ಪ್ರಶ್ನೆ ಏರ್ಪಡಿಸಲಾಗಿದೆ. ಉಳ್ಳಾಲ ಬಸ್ತಿ ಪಡಪುವಿನಲ್ಲಿರುವ ಶ್ರೀಕರ ಕಿಣಿಯವರು ಈಗ ವಾಸಿಸುತ್ತಿರುವ ಮನೆ ವೀರರಾಣಿಯರು ನೆಲೆಸಿದ್ದ ಪುಣ್ಯ ನೆಲವಾಗಿದ್ದು, ಇದೇ ಸ್ಥಳದಲ್ಲಿ ಅಷ್ಟಮಂಗಳ ನಡೆಯಲಿದೆ ಎಂದು ಶ್ರೀಕರ ಕಿಣಿಯವರು ಹಬ್ಬಕ್ಕ ಟಿವಿಗೆ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅವಿಭಾಜಿತ ಜಿಲ್ಲೆಯ ಸಮಸ್ತ ಹಿಂದೂ ನಾಗರಿಕ ಬಾಂಧವರಲ್ಲಿ ವಿನಂತಿ, ನಾವೊಂದು ಕಾರ್ಯಕ್ರಮವನ್ನು ಉಳ್ಳಾಲ ರಾಣಿ ಹಬ್ಬಕ್ಕ ವಾಸಿಸಿದಂತಹ ಉಳ್ಳಾಲ ಕಿಣಿ ಮನೆತನವರು ಈಗ ಅದರಲ್ಲಿ ವಾಸ್ತವ್ಯವಿರುವ ಮನೆಯಲ್ಲಿ ಶ್ರೀಕರ ಕಿಣಿಯವರ ನೇತೃತ್ವದಲ್ಲಿ ತಾರೀಕು 16, 17, 18ರಂದು ಅಷ್ಟಮಂಗಲ ಪ್ರಶ್ನೆಯು ಕೊಂಡೇವರು ಸ್ವಾಮಿಗಳ ನೇತೃತ್ವದಲ್ಲಿ ಜರುಗಲಿರುವುದು. ಇದಕ್ಕೆ ಮೂಲ ಉದ್ದೇಶ ಏನಂತೆ, ಉಳ್ಳಾಲವನ್ನು ಆಳಿದ ರಾಣಿ ಹಬ್ಬಕ್ಕಳ ಕೆಲವು ಆರಾಧನೆ ಮಾಡಿದಂಥ ದೇವಸ್ಥಾನಗಳು ಶಿಥಿಲಾವಸ್ಥೆಯಲ್ಲಿದೆ ಮತ್ತು ಜೀರ್ಣಾವಸ್ಥೆಯಲ್ಲಿದೆ. ಅದನ್ನು ಪುನಶ್ಚೇತನಗೊಳಿಸೋಗೋಸ್ಕರ ಈ ಅಷ್ಟಮಂಗಲ ಪ್ರಶ್ನೆಯು ರಾಣಿ ಹಬ್ಬಕ್ಕನ ವಂಶಸ್ಥರು ಹಾಗೂ ಅವರ ಮನೆತನದವರೆಲ್ಲರ ಕೂಡುವಿಕೆಯಿಂದ ಈ ಉಳ್ಳಾಲ ಕ್ಷೇತ್ರದಲ್ಲಿ ಬೆಳಿಗ್ಗೆ 16 ಬೆಳಿಗ್ಗೆಯಿಂದ 3 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಿಂದ ತಾವು ಸಮಸ್ತ ಜನರು ಬಂದು ತಮ್ಮ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿ ನಮ್ಮ ಈ ಅಷ್ಟಮಂಗಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ರಾಣಿ ಹಬ್ಬಕ್ಕನ ಈ ಮೂಲ ಸಾನ್ನಿಧ್ಯಗಳಿಗೆ ನಾವೊಂದು ಉಳ್ಳಾಲದ ಮಣ್ಣಿಗೆ ಒಂದು ಚೈತನ್ಯವನ್ನು ತುಂಬುವಂತೆ ಆಗಲಿ ಅಂತೇಳಿ ತಮ್ಮಲ್ಲೆಲ್ಲರೂ ಕಳಕಳಿಯ ವಿನಂತಿಯನ್ನು ಮಾಡುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.